ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ತರಗತಿಗೆ ಸ್ವಾಗತ. ನಾವೀಗಾಗಲೇ ಕಳೆದ ಹಲವು ತರಗತಿಗಳಲ್ಲಿ ಸಮಾಜಶಾಸ್ತ್ರದ ಬೆಳವಣಿಗೆಗೆ ಪಾಶ್ಚಿಮಾತ್ಯ ಮತ್ತು ಭಾರತೀಯ ಸಾಮಾಜಿಕ ಚಿಂತಕರು ನೀಡಿರುವಂಥ ಕೊಡುಗೆಗಳ ಬಗ್ಗೆ ಸವಿಸ್ತಾರವಾಗಿ ಅರ್ಥೈಸಿಕೊಂಡಿದ್ದೀವಿ. ಈ ಅವಧಿಯಲ್ಲಿ ಸಮಾಜಶಾಸ್ತ್ರದ ಆಧುನಿಕ ತಿರುವುಗಳು, ಸಮಾಜಶಾಸ್ತ್ರದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಆಧುನಿಕ ತಿರುವುಗಳು ಗೋಚರವಾಗ್ತಾ ಇವೆ, ಯಾವ ರೀತಿಯಾಗಿ ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯನ್ನು ಅಧ್ಯಯನ ಮಾಡಬೇಕು ಎಂಬುದರ ಬಗ್ಗೆ ಆಧುನಿಕೋತ್ತರ ಸಾಮಾಜಿಕ ಚಿಂತಕರು ಮತ್ತು ಸಮಾಜಶಾಸ್ತ್ರಜ್ಞರು ತಮ್ಮದೇ ಇರುವಂಥ ಒಂದಿಷ್ಟು ವಿಚಾರಧಾರೆಗಳನ್ನು ವ್ಯಕ್ತಪಡಿಸಿದ್ದು, ಆ ಸಮಾಜಶಾಸ್ತ್ರದಲ್ಲಿ ಆಧುನಿಕ ತಿರುವುಗಳೇನು ಎಂಬ ವಿಷಯದ ಬಗ್ಗೆ ಈ ತರಗತಿಯಲ್ಲಿ ಇಲ್ಲವೇ ಈ ಅವಧಿಯಲ್ಲಿ ಅರ್ಥೈಸಿಕೊಳ್ಳುವ ಒಂದು ಪ್ರಯತ್ನವನ್ನು ಮಾಡೋಣ ವಿದ್ಯಾರ್ಥಿಗಳೇ. ಸಮಾಜಶಾಸ್ತ್ರದ ಆಧುನಿಕ ತಿರುವುಗಳು, ಮಾಡರ್ನ್ ಟ್ರೆಂಡ್ಸ್ ಇನ್ ಸೋಷಿಯಾಲಜಿ. ಆಗಸ್ಟ್ ಕೌಂಟರ್ ನಂತರ ಸಮಾಜಶಾಸ್ತ್ರವು ಒಂದು ಪ್ರತ್ಯೇಕ ಹಾಗೂ ಸ್ವತಂತ್ರ ವಿಜ್ಞಾನವಾಗಿ ಬೆಳೆಯಲು ಹರ್ಬರ್ಟ್ ಸ್ಪೆನ್ಸರ್, ಎಮಾಲ್ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್, ಮ್ಯಾಕ್ಸ್ ವೆಬರ್ ರವರ ಕೊಡುಗೆಗಳು ಅಮೂಲ್ಯವಾದವುಗಳಾಗಿವೆ. ಇವರ ಪ್ರಯತ್ನದ ಫಲವಾಗಿ ಸಮಾಜಶಾಸ್ತ್ರವು ಒಂದು ವ್ಯವಸ್ಥಿತವಾದ ವಿಜ್ಞಾನವಾಗಿ ರೂಪಿತಗೊಂಡಿತು. 19ನೇ ಶತಮಾನದ ಪೂರ್ವಾರ್ಧ ಭಾಗದಲ್ಲಿ, 18ನೇ ಶತಮಾನದ ಉತ್ತರಾರ್ಧ ಭಾಗ, 19ನೇ ಶತಮಾನದ ಪೂರ್ವಾರ್ಧ ಭಾಗದಲ್ಲಿ ಯುರೋಪ್ ಖಂಡ ಹಾಗೂ ಜಾಗತಿಕವಾಗಿ ಸಂಭವಿಸಿರುವಂಥ ಹಲವಾರು ಘಟನಾವಳಿಗಳು, ಸನ್ನಿವೇಶಗಳು, ಸಂದರ್ಭಗಳು ಮಾನವರ ಸಮಾಜವನ್ನು ಸಮಗ್ರವಾಗಿ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ವಿಷಯವೊಂದರ ಅವಶ್ಯಕತೆ ಇದೆ ಎಂದು ಅರ್ಥೈಸಿಕೊಂಡಂಥ ಫ್ರಾನ್ಸ್ ದೇಶದ ಸಾಮಾಜಿಕ ಚಿಂತಕ, ತತ್ವಜ್ಞಾನಿ ಹಾಗೂ ಸಮಾಜಶಾಸ್ತ್ರದ ಸಂಸ್ಥಾಪನಾಗಿರುವಂಥ ಆಗಸ್ಟ್ ಕೌಂಟರ್ ಅವರು ವಿಚಾರವನ್ನು ಮಾಡಿದರು. ಏನು, ಮಾನವನ ಸಮಾಜವನ್ನು ವೈಜ್ಞಾನಿಕವಾಗಿ ಹಾಗೂ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡುವಂಥ ಅವಶ್ಯಕತೆ ಇದೆ ಎಂದು ತಿಳಿದು ಅವರು 1839ರಲ್ಲಿ ಸಮಾಜಶಾಸ್ತ್ರ ಎಂಬ ಹೊಸ ಒಂದು ವಿಜ್ಞಾನವನ್ನು ಹುಟ್ಟುಹಾಕಿದರು. ಆಗಸ್ಟ್ ಕೌಂಟರು ಹುಟ್ಟುಹಾಕಿರುವಂಥ ಸಮಾಜಶಾಸ್ತ್ರವು ಒಂದು ಸ್ವತಂತ್ರ ಹಾಗೂ ಪ್ರತ್ಯೇಕ ವಿಜ್ಞಾನವಾಗಿ ಬೆಳೆಯಲು, ಅದಕ್ಕಿಂತ ಪೂರ್ವದಲ್ಲಿ ಸಮಾಜಶಾಸ್ತ್ರವು ತತ್ವಶಾಸ್ತ್ರದ ಒಂದು ಭಾಗವಾಗಿತ್ತು. ಯಾವಾಗ ಆಗಸ್ಟ್ ಕೌಂಟರ್ ಒಂದು ಪ್ರಯತ್ನದ ಫಲವಾಗಿ ಮಾನವರ ಸಮಾಜವನ್ನು ಸಮಗ್ರವಾಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಅವಶ್ಯಕತೆ ಇದೆ ಎಂದು ಸಮಾಜಶಾಸ್ತ್ರವನ್ನ ಹುಟ್ಟು ಹಾಕಿದರೂ, ಆ ಸಮಾಜಶಾಸ್ತ್ರವನ್ನು ಪ್ರತ್ಯೇಕ ಹಾಗೂ ಸ್ವತಂತ್ರ ವಿಜ್ಞಾನವನ್ನಾಗಿ ಮಾಡುವಲ್ಲಿ, ಅದನ್ನ ಬೆಳೆಸುವಲ್ಲಿ ಹರ್ಬರ್ಟ್ ಸ್ಪೆನ್ಸರ್, ಎಮಾಲ್ ಡರ್ಕಿಮ್, ಕಾರ್ಲ್ ಮಾರ್ಕ್ಸ್, ಮ್ಯಾಕ್ಸ್ ವೆಬರ್ ಮೊದಲಾದವರ ಕೊಡುಗೆಗಳು ಅಮೂಲ್ಯವಾದವುಗಳಾಗಿವೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ. ಯಾವ್ಯಾವ ಕೊಡುಗೆಗಳನ್ನ ಕೊಡುವುದರ ಮೂಲಕವಾಗಿ ಸಮಾಜಶಾಸ್ತ್ರ ಒಂದು ಹೆಮ್ಮರವನ್ನಾಗಿ ಬೆಳೆಸಿದರು ಎಂಬುದರ ಬಗ್ಗೆ ಈಗಾಗಲೇ ನಾವು ಕಳೆದ ಹಲವು ತರಗತಿಗಳಲ್ಲಿ ಅರ್ಥೈಸಿಕೊಂಡಿದ್ದೇವೆ. ಹರ್ಬರ್ಟ್ ಸ್ಪೆನ್ಸರ್, ಕಾರ್ಲ್ ಮಾರ್ಕ್ಸ್, ಎಮಾಲ್ ಡರ್ಕಿಮ್, ಮ್ಯಾಕ್ಸ್ ವೆಬರ್ ಮೊದಲಾದವರ ಒಂದು ಪ್ರಯತ್ನದ ಫಲವಾಗಿ ಸಮಾಜಶಾಸ್ತ್ರವೂ ಕೂಡ ಒಂದು ವ್ಯವಸ್ಥಿತವಾದ ವಿಜ್ಞಾನವಾಗಿ ರೂಪುಗೊಂಡಿತು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಮಾನವರ ಸಮಾಜವನ್ನು ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಸಮಾಜಶಾಸ್ತ್ರವು ಒಂದು ಜಡ ಸ್ವರೂಪದ ವಿಜ್ಞಾನವಾಗಿರದೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಂಭವಿಸುವ ವಿದ್ಯಮಾನಗಳ ಹೊಸ ಹೊಸ ಆಯಾಮಗಳ ಕುರಿತು ಅಧ್ಯಯನ ಮಾಡುವುದರ ಮೂಲಕ ಹೆಮ್ಮರವಾಗಿ ಬೆಳೆಯುತ್ತಲಿದೆ. ಮಾನವನ ಸಮಾಜವನ್ನು ವಸ್ತುನಿಷ್ಠ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಸಮಾಜಶಾಸ್ತ್ರ ಒಂದು ಜಡ ಸ್ವರೂಪದ ವಿಜ್ಞಾನವಾಗಿಲ್ಲ. ಮಾನವನ ಸಮಾಜವನ್ನ ಸಮಗ್ರವಾಗಿ ಹಾಗೂ ವಸ್ತುನಿಷ್ಠವಾಗಿ ಅಧ್ಯಯನ ಮಾಡಲೆಂದೇ ಹುಟ್ಟಿಕೊಂಡಿರುವ, ಜನ್ಮ ತಾಳಿರುವಂಥ ಸಮಾಜಶಾಸ್ತ್ರ ಒಂದು ಜಡ ಸ್ವರೂಪದ ವಿಜ್ಞಾನವಾಗಿಲ್ಲ.
ಜಡ ಸ್ವರೂಪದ ಒಂದು ವಿಜ್ಞಾನವಾಗಿಲ್ಲ. ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಂಭವಿಸುವ ಘಟಿಸುವ ವಿದ್ಯಮಾನಗಳ ಹೊಸ ಆಯಾಮಗಳ ಕುರಿತು ಇವತ್ತು ಬದಲಾವಣೆ ನಿಸರ್ಗದ ಸಹಜ ನಿಯಮ. ಆ ನಿಸರ್ಗದ ಅಡಿಯಲ್ಲಿ ನಾವುಗಳು ನಮ್ಮ ವ್ಯವಸ್ಥಿತವಾಗಿರ್ತಕ್ಕಂಥ ಈ ಸಾಮಾಜಿಕ ವ್ಯವಸ್ಥೆಯಲ್ಲೂ ಕೂಡ ಏನೋ ಪರಿವರ್ತನೆಗಳು ಬದಲಾವಣೆಗಳು ಜರುಗುವುದು ಸರ್ವೇ ಸಾಮಾನ್ಯ. ಆ ಬದಲಾವಣೆಗೆ ಆ ಪರಿವರ್ತನೆಗೆ ಪ್ರೇರಕವಾದ ಇಲ್ಲವೇ ಕಾರಣವಾದ ಅಂಶಗಳೂ ಕೂಡ ಇರುತ್ತವೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ. ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಂಭವಿಸುವಂತ ಹೊಸ ಹೊಸ ವಿದ್ಯಮಾನಗಳ ಇಲ್ಲವೇ ಸಂಗತಿಗಳ ಕುರಿತಂತೆ ಹೊಸ ಆಯಾಮಗಳ ಕುರಿತು ಅಧ್ಯಯನ ಮಾಡುವುದರ ಮೂಲಕ ಸಮಾಜಶಾಸ್ತ್ರವು ಒಂದು ಹೆಮ್ಮರವಾಗಿ ಬೆಳೆಯುತ್ತಲಿದೆ ಎಂಬುದನ್ನು ನಾವು ಯಾವುದೇ ಕಾರಣಕ್ಕೂ ಮರೆಯುವ ಹಾಗಿಲ್ಲ ವಿದ್ಯಾರ್ಥಿಗಳೇ. ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾಗುತ್ತಿರುವ ಕೌಟುಂಬಿಕ, ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ, ಮನರಂಜನೆ ಹಾಗೂ ರಾಜಕೀಯ ಮೊದಲಾದ ವ್ಯವಸ್ಥೆಗಳ ಕುರಿತು ಹೊಸ ದೃಷ್ಟಿಕೋನಗಳಿಂದ ಸಮರ್ಪಕವಾಗಿ ವಿಶ್ಲೇಷಣೆ ಮಾಡುತ್ತಲಿದೆ. ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾಗುತ್ತಿರುವಂಥ ಕೌಟುಂಬಿಕ ವ್ಯವಸ್ಥೆ, 5 ದಶಕಗಳ ಹಿಂದೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ಹೇಗಿತ್ತು, 2 ಶತಮಾನಗಳ ಹಿಂದೆ ನಮ್ಮ ಕೌಟುಂಬಿಕ ವ್ಯವಸ್ಥೆ ಹೇಗಿತ್ತು, ಪ್ರಾಚೀನ ಕಾಲದಲ್ಲಿ ಹೇಗಿತ್ತು, ಮಧ್ಯಕಾಲದಲ್ಲಿ ಹೇಗಿತ್ತು ಎಂಬುದನ್ನು ನಾವಿಲ್ಲಿ ತುಲನಾತ್ಮಕವಾಗಿ ಅಧ್ಯಯನ ಮಾಡಿದಾಗ ನಮ್ಮ ಕೌಟುಂಬಿಕ ವ್ಯವಸ್ಥೆ ಇಂದು ಹಿಂದೆಂದು ಕಂಡರಿಯದ ರೀತಿಯಲ್ಲಿ ಪರಿವರ್ತನೆ ಅಥವಾ ಬದಲಾವಣೆಗೆ ಒಳಪಟ್ಟಿದೆ. ಅದಕ್ಕೆ ಹಲವಾರು ಅಂಶಗಳು ಕೂಡ ಕಾರಣವಾಗಿವೆ. ಅಷ್ಟೇ ಅಲ್ಲ, ಧಾರ್ಮಿಕ, ಶೈಕ್ಷಣಿಕ, ಆರ್ಥಿಕ, ಮನರಂಜನೆ ಹಾಗೂ ರಾಜಕೀಯ ಮೊದಲಾದ ವ್ಯವಸ್ಥೆಗಳ ಕುರಿತು ಹೊಸ ದೃಷ್ಟಿಕೋನಗಳಿಂದ ಸಮರ್ಪಕವಾಗಿ ಸಮಾಜಶಾಸ್ತ್ರವು ಈ ವಿದ್ಯಮಾನಗಳ ಬಗ್ಗೆ, ಈ ಸಂಗತಿಗಳ ಬಗ್ಗೆ ವಿಶ್ಲೇಷಣೆಯನ್ನ ಮಾಡ್ತದೆ ಅಂತ ನಾವಿಲ್ಲಿ ಹೇಳಬಹುದಾಗಿದೆ. ಸಮಕಾಲೀನ ಸಮಾಜಶಾಸ್ತ್ರವು ಹೊಸ ತಿರುವು ಪಡೆಯಲು ಆಧುನಿಕ ಸಮಾಜಶಾಸ್ತ್ರಜ್ಞರಾದ G.H. ಮಿಡ್, C.H. ಕೂಲೆ, ವಿಲ್ಫ್ರೆಡ್ ಫೆರಾಟೋ, ಟಾಲ್ಕಾಟ್ ಪಾರ್ಸನ್ಸ್, ರಾಬರ್ಟ್ ಮರ್ಟಿನ್, L.F. ವಾರ್ಡ್, F.H. ಗಿಡಿಂಗ್ಸ್ ಮೊದಲಾದವರು ಪ್ರಚಲಿತ ಸಾಮಾಜಿಕ ಸಂಗತಿಗಳ ಇಲ್ಲವೇ ವಿದ್ಯಮಾನಗಳ ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿ ಹೊಸ ಹೊಸ ವಿಚಾರಗಳನ್ನ ನೀಡಿದ್ದಾರೆ. ನೋಡಿ, ಇಲ್ಲಿ ಸಮಕಾಲೀನ ಸಮಾಜಶಾಸ್ತ್ರ ಇವತ್ತು ನೀವೆಲ್ಲ ಏನು ಓದ್ತಾ ಇದ್ದೀವಲ್ಲ, ಈ ಸಮಾಜಶಾಸ್ತ್ರವು ಹೊಸ ತಿರುವನ್ನ ಪಡೆಯಲು ಆಧುನಿಕ ಸಮಾಜಶಾಸ್ತ್ರಜ್ಞರು ತಮ್ಮದಾಗಿರ್ತಕ್ಕಂಥ ಹೊಸ ಹೊಸ ವಿಚಾರಧಾರೆಗಳನ್ನ ನೀಡಿದ್ದಾರೆ. 19ನೇ ಶತಮಾನದ ಪೂರ್ವಾರ್ಧ ಭಾಗ, 19ನೇ ಶತಮಾನದ ಉತ್ತರಾರ್ಧ ಭಾಗ, 20ನೇ ಶತಮಾನದ ಪೂರ್ವಾರ್ಧ ಭಾಗದಲ್ಲಿ ಇರುವಂತ ಸಾಮಾಜಿಕ ವ್ಯವಸ್ಥೆಗೂ ಇವತ್ತು ಇರುವಂತ ಸಾಮಾಜಿಕ ವ್ಯವಸ್ಥೆಯು ಅಜಗಜಾಂತರವಾಗಿರುವಂತ ವ್ಯತ್ಯಾಸವಿದ್ದು, ಈ ರೀತಿಯ ತ್ವರಿತಗತಿಯ ಬದಲಾವಣೆಗೆ ಪ್ರೇರಕವಾಗಿರುವ ಕಾರಣವಾಗಿರುವಂತಹ ಸಂಗತಿಗಳ ಹಿನ್ನೆಲೆಯಲ್ಲಿ ಸಮಕಾಲೀನ ಸಮಾಜದ ಕುರಿತಂತೆ ತಮ್ಮದಾಗಿರುವಂತಹ ಹೊಸ ಹೊಸ ವಿಚಾರಧಾರೆಗಳನ್ನ ಆಧುನಿಕ ಸಮಾಜಶಾಸ್ತ್ರಜ್ಞರು ವ್ಯಕ್ತಪಡಿಸಿದ್ದಾರೆ. ಅವರುಗಳೇ ಯಾರು? G.H. ಮಿಡ್, C.H. ಕೂಲೆ, ವಿಲ್ಫ್ರೆಡ್ ಫೆರಾಟೋ, ಟಾಲ್ಕಾಟ್ ಪಾರ್ಸನ್ಸ್, ರಾಬರ್ಟ್ ಮರ್ಟಿನ್, L.F. ವಾರ್ಡ್, F.H. ಗಿಡಿಂಗ್ಸರು ಮೊದಲಾದವರು ಪ್ರಚಲಿತ ಸಾಮಾಜಿಕ ಸಂಗತಿ ಇಲ್ಲವೇ ವಿದ್ಯಮಾನಗಳ ಬಗ್ಗೆ ತಮ್ಮದಾಗಿರುವಂತ ಹೊಸ ಹೊಸ ವಿಚಾರಧಾರೆಗಳನ್ನ ಅವರು ನೀಡಿದ್ದಾರೆ ಅದನ್ನು ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. 20ನೇ ಶತಮಾನದಲ್ಲಿ ಹೊಸ ರೀತಿಯ ಸಾಮಾಜಿಕ ವಿದ್ಯಮಾನಗಳು ಸಂಭವಿಸುತ್ತಾ ಹಲವಾರು ಆಂತರಿಕ ಸಂಬಂಧಗಳು, ಸಂದಿಗ್ಧ ಪರಿಸ್ಥಿತಿಗಳು ಹಾಗೂ ಸಮಸ್ಯೆಗಳು ಉಲ್ಬಣಗೊಳ್ಳುತ್ತಲಿವೆ ಅಥವಾ ಉಗಮಗೊಳ್ಳುತ್ತಲಿವೆ. ಅವುಗಳನ್ನು ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡಲು ಹಾಗೂ ಅವುಗಳಿಗೆ ಪರಿಹಾರೋಪಾಯಗಳನ್ನು ಶೋಧಿಸಬೇಕಾಗುತ್ತದೆ. ಇಲ್ಲವಾದರೆ ಸಮಾಜಶಾಸ್ತ್ರ ಉಗಮದ ಉದ್ದೇಶ ಮತ್ತು ಅಧ್ಯಯನವು ಅಪೂರ್ಣ ಹಾಗೂ ಅರ್ಥವಿಹೀನವೆನಿಸುತ್ತದೆ. ನೋಡಿ, ಇವತ್ತು 20ನೇ ಶತಮಾನದಲ್ಲಿ
ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದಲ್ಲಾಗಿರುವಂಥ ಪರಿವರ್ತನೆಗಳು ನಮ್ಮ ಸಮಾಜವನ್ನು ಹಿಂದೆಂದೂ ಕಂಡರಿಯದ ರೀತಿಯಲ್ಲಿ ಅದು ಪರಿವರ್ತನೆಗೆ ಒಳಪಡಿಸಿದೆ. 21ನೇ ಶತಮಾನದಲ್ಲಿ ಹೊಸ ರೀತಿಯ ಸಾಮಾಜಿಕ ವಿದ್ಯಮಾನಗಳು ಸಂಭವಿಸ್ತಾ ಇವೆ. ನಿರೀಕ್ಷೆ ಮಾಡಿಲ್ಲದಂಥ ವಿದ್ಯಮಾನಗಳು, ಸಂಗತಿಗಳೇನು ಘಟಿಸ್ತಾ ಇವೆ ಜಾಗತಿಕ ಮಟ್ಟದಲ್ಲಿ. ಆ ಹೊಸ ಹೊಸ ವಿದ್ಯಮಾನಗಳು ಸಂಭವಿಸುತ್ತಾ ಹಲವಾರು ಆಂತರಿಕ ಸಂಬಂಧಗಳು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಂತರಿಕ ಸಂಬಂಧಗಳು, ಸಂದಿಗ್ಧ ಪರಿಸ್ಥಿತಿಗಳು ಹಾಗೂ ಸಮಸ್ಯೆಗಳು ಉಗಮಗೊಳ್ಳುತ್ತಲಿವೆ. ಆಂತರಿಕ ಸಂಬಂಧಗಳು ಹೆಚ್ಚಾಗಿನೂ ಜಾಗತಿಕ ಮಟ್ಟದಲ್ಲಿ ಬೇರೆ ಬೇರೆ ಸಮಾಜಗಳೊಂದಿಗೆ ಏನು ಹೇಗೆ ಹುಟ್ಟುಕೊಳ್ತಾ ಇವೆ, ಸಂಬಂಧಗಳು ಬೆಳೆತವ, ಅದೇ ನಿಟ್ಟಿನಲ್ಲಿ ಸಂದಿಗ್ಧವಾಗಿರ್ತಕ್ಕಂಥ ಪರಿಸ್ಥಿತಿಗಳು ಜೊತೆಗೆ ಹೊಸ ಹೊಸ ಸಮಸ್ಯೆಗಳು ಕೂಡ ಉಗಮಗೊಳ್ಳುತ್ತಲಿವೆ. ಅಂತ ವಿದ್ಯಮಾನಗಳನ್ನ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಿಂದ ವಿಶ್ಲೇಷಣೆ ಮಾಡಲು ಹಾಗೂ ಅವುಗಳಿಗೆ ಪರಿಹಾರೋಪಾಯಗಳನ್ನು ಶೋಧಿಸಬೇಕಾಗುತ್ತದೆ. ಹೊಸ ಹೊಸ ವಿದ್ಯಮಾನಗಳು ಸಂಭವಿಸಿದಾಗ ಅವುಗಳಿಗೆ ಕಾರಣಗಳೇನು, ಅವು ಬೀರಬಹುದಾದ ಪರಿಣಾಮಗಳೇನು, ಅವುಗಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ಪರಿಹಾರೋಪಾಯಗಳನ್ನು ನಾವು ಕಂಡುಕೊಳ್ಳಬೇಕು ಎಂಬುದರ ಬಗ್ಗೆ ನಾವು ವಿಚಾರವನ್ನ ಆಲೋಚನೆಯನ್ನ ಮಾಡಬೇಕಾಗುತ್ತದೆ. ಇಲ್ಲದೆ ಹೋದರೆ ಸಮಾಜಶಾಸ್ತ್ರದ ಉಗಮದ ಉದ್ದೇಶ ಮತ್ತು ಅಧ್ಯಯನವು ಅಪೂರ್ಣ ಮತ್ತು ಅರ್ಥಹೀನವೆನಿಸುತ್ತದೆ. ಸಮಾಜದ ಯಾವ ವ್ಯವಸ್ಥೆಗಾಗಿ ಯಾವ ಉದ್ದೇಶ ಇಟ್ಕೊಂಡು ಆರಂಭವಾಗ್ತಂದ್ರೆ ಮಾನವನ ಸಮಾಜವನ್ನ ಸಮಗ್ರವಾಗಿ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲೆಂದೇ ಉಗಮವಾಗಿರುವುದರಿಂದ ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಘಟಿಸುವಂತ ಹೊಸ ಹೊಸ ವಿದ್ಯಮಾನಗಳ ಬಗ್ಗೆ, ಅವುಗಳು ಬೀರುವಂತಹ ಪರಿಣಾಮಗಳ ಬಗ್ಗೆ ನಾವು ಪರಿಹಾರೋಪಾಯಗಳನ್ನ ಶೋಧಿಸಬೇಕಾಗುತ್ತೆ ಅಥವಾ ಕಂಡುಹಿಡಿಯಬೇಕಾಗುತ್ತೆ. ಇಲ್ಲದೆ ಹೋದರ ಸಮಾಜಶಾಸ್ತ್ರದ ಉದ್ದೇಶ, ಅದರ ಅಧ್ಯಯನವು ಅಪೂರ್ಣ ಮತ್ತು ಅರ್ಥಹೀನವೆನಿಸುತ್ತದೆ ಎಂದು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ. ಅಂತೆಯೇ 1950ರ ನಂತರ ದಶಕದಿಂದೀಚೆಗೆ ಹಲವು ಚಿಂತಕರು ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಹೊಸ ತಿರುವುಗಳನ್ನು ನೀಡಿದ್ದಾರಲ್ಲದೆ ತನಿಖಾ ವಿಧಾನಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ನೀಡಿ ತಮ್ಮದೇ ಆದ ಹಲವು ಹೊಸ ಹೊಸ ಪರಿಕಲ್ಪನೆಗಳನ್ನ ಬಳಕೆ ಮಾಡಿಕೊಳ್ಳುತ್ತಾ 1950ರ ನಂತರದ ಸಮಾಜವನ್ನ ವಿಶ್ಲೇಷಣೆ ಮಾಡಲು ಪ್ರಯತ್ನಿಸಿದ್ದಾರೆ. 1950ರ ದಶಕದಿಂದೀಚೆಗೆ ಆ ಎರಡು ಜಾಗತಿಕ ಮಹಾಯುದ್ಧಗಳ ನಂತರ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನ ಉದಾರೀಕರಣ, ಜಾಗತೀಕರಣಗಳ ಫಲವಾಗಿ ಇಡೀ ಜಗತ್ತೇ ಒಂದು ಗ್ರಾಮವಾಗಿ ರೂಪಿತವಾಗಿದೆ ಎಂದರೂ ಕೂಡ ಅತಿಶಯೋಕ್ತಿಯಾಗಲಾರದು. 1950ರ ದಶಕದಿಂದೀಚೆಗೆ ಹಲವು ಚಿಂತಕರು, ಅವರನ್ನು ಆಧುನಿಕೋತ್ತರ ಚಿಂತಕರು ಅಂತ ಕರಿತೀವಿ, ಅಂತ ಹಲವು ಚಿಂತಕರು ಸಮಾಜಶಾಸ್ತ್ರದ ಅಧ್ಯಯನದಲ್ಲಿ ಹೊಸ ತಿರುವುಗಳನ್ನು ನೀಡಿದ್ದಾರೆ. ಹೊಸ ತಿರುವುಗಳನ್ನು ನೀಡಿದ್ದರಷ್ಟೇ ಅಲ್ಲದೆ ತನಿಖಾ ವಿಧಾನಕ್ಕೆ ಇವತ್ತೆಲ್ಲ ಹೊಸ ಹೊಸ ವಿದ್ಯಮಾನಗಳು, ಸಂಗತಿಗಳು ಘಟಿಸ್ತಾ ಇವೆಲ್ಲ ಆ ಘಟಿಸುವಿಕೆಯನ್ನ, ಸಂಭವಿಸುವಿಕೆಯನ್ನ ತನಿಖೆ ಮಾಡಲು, ಪರಿಶೋಧಿಸಲು, ಸಂಶೋಧನೆ ಕೈಗೊಳ್ಳಲು ಹೆಚ್ಚಿನ ಮಾನ್ಯತೆ ನೀಡಿದರೆ. ಯಾಕೆ ಇವತ್ತು ನಮ್ಮ ಸಮಾಜ ತ್ವರಿತವಾಗಿ ಬದಲಾಗ್ತಾ ಇದೆ? ಆ ತ್ವರಿತವಾಗಿರ್ತಕ್ಕಂಥ ಬದಲಾವಣೆ ಕಾರಣಗಳೇನು? ಈ ಸಾಮಾಜಿಕ ವ್ಯವಸ್ಥೆ ಸುವ್ಯವಸ್ಥಿತವಾಗಿ ಮುನ್ನಡೆಸಿಕೊಂಡು ಹೋಗಬೇಕಾದರೆ ಏನು ನಾವು ಮಾಡಬೇಕು ಎಂಬುದರ ನಿಟ್ಟಿನಲ್ಲಿ ತಮ್ಮದೇ ಆದ ಹೊಸ ಹೊಸ ಪರಿಕಲ್ಪನೆಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ. ಒಂದು ಕಾಲದಲ್ಲಿ ಹೇಗೆ ಪ್ರಬಲ ಜಾತಿ, ಪಾಶ್ಚಾತ್ಯೀಕರಣ, ಸಂಸ್ಕೃತೀಕರಣ, ಹೀಗೆ ಬೇರೆ ಬೇರೆ ಹೊಸ ಪರಿಕಲ್ಪನೆಗಳನ್ನು ನೀಡುವುದರ ಮೂಲಕವಾಗಿ ಈ ಸಮಾಜ ಹೇಗೆ ಪರಿವರ್ತನೆಗೊಳ್ತಾ ಇದೆ, ಜಾಗತೀಕರಣ, ಆಧುನೀಕರಣ, ಎಲ್ಲ ಹೊಸ ಹೊಸ ಪರಿಕಲ್ಪನೆಗಳೇನು ಬೆಳೆದು ಬಂದಿವೆಲ್ಲ ಆ ನಿಟ್ಟಿನೊಳಗೆ ಹೊಸ ಹೊಸ ಪರಿಕಲ್ಪನೆಗಳನ್ನ ಬಳಕೆ ಮಾಡಿಕೊಳ್ಳುತ್ತಾ
ಆಧುನಿಕೋತ್ತರ ಸಾಮಾಜಿಕ ಚಿಂತಕರು 1950ರ ನಂತರದ ಸಮಾಜವನ್ನ ವಸ್ತುನಿಷ್ಠವಾಗಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಲು ಪ್ರಯತ್ನಿಸಿದ್ದಾರೆ ಎಂದು ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಉದಾಹರಣೆ 1, ಹಿರೇ ಬೋರ್ಡಿಯವರವರು ಸಾಮಾಜಿಕ ಆವರಣ ಎನ್ನುವ. 2, ಜಾಕಿಸ್ ಡೆರಿಡ್ ರವರು ನಿರಚನೆ, ಆಂಥೋನಿ ಗಿಡನ್ಸ್ ರವರು ರಚನೀಕರಣ ಎಂಬ ಪರಿಕಲ್ಪನೆಗಳ ಮೂಲಕ ಹಾಗೂ ಮೈಕಾಲ್ ಫೋಕಾಟ್, ಜರ್ಗಿನ್ ಹೆಬರ್ಮಾಸ್ ಇವರಲ್ಲೂ 1 ನವ ಕಾರ್ಯಾತ್ಮಕವಾದ, 2 ರಚನಾತ್ಮಕವಾದ, 3 ನವ ಮಾರ್ಕ್ಸ್ವಾದ ಹಾಗೂ ಆಧುನಿಕೋತ್ತರವಾದ ಮೊದಲಾದ ಪರಿಕಲ್ಪನೆಗಳನ್ನು ಜನಪ್ರಿಯಗೊಳಿಸಿದರಲ್ಲದೆ ಅವುಗಳ ಮೂಲಕವೇ ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯ ಅಧ್ಯಯನ ಮತ್ತು ವಿಶ್ಲೇಷಣೆ ಮಾಡಿದ್ದಾರೆ. ಇಲ್ಲಿ 1950ರ ದಶಕದಿಂದ ಈಚೆಗೆ ಆಧುನಿಕೋತ್ತರ ಸಾಮಾಜಿಕ ಚಿಂತಕರು ಸಂಭವಿಸಿರುವಂತಹ ಹೊಸ ಸಾಮಾಜಿಕ ವಿದ್ಯಮಾನಗಳ ಬಗ್ಗೆ ಹೊಸ ಹೊಸ ಪರಿಕಲ್ಪನೆಗಳನ್ನು ನೀಡುವುದರ ಮೂಲಕ ಸಮಾಜವನ್ನ ವಿಶ್ಲೇಷಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಉದಾಹರಣೆಗೆ ಪಿರಿಯೋ ಬೋರ್ಡಿಯವರವರು ಸಾಮಾಜಿಕ ಆವರಣ ಎಂಬ ಹೊಸ ಪರಿಕಲ್ಪನೆಯನ್ನ ಅವರು ನೀಡಿದ್ದಾರೆ. ಜಾಕಿಸ್ ಡೆರಿಡ್ ರವರು ನಿರಚನೆ ಎನ್ನುವಂತ ಪರಿಕಲ್ಪನೆಯನ್ನ, ಆಂಥೋನಿ ಗಿಡನ್ಸ್ ರವರು ರಚನೀಕರಣ ಎನ್ನುವಂತ ಪರಿಕಲ್ಪನೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಮೈಕಲ್ ಫೋಕಾಟ್, ಜರ್ಗಿನ್ ಹೆಬರ್ಮಾಸ್ ಇವರು ನವ ಕಾರ್ಯಾತ್ಮಕವಾದ, ರಚನಾತ್ಮಕವಾದ, ನವ ಮಾರ್ಕ್ಸ್ವಾದ ಹಾಗೂ ಆಧುನಿಕೋತ್ತರವಾದ ಮೊದಲಾದ ಪರಿಕಲ್ಪನೆಗಳನ್ನ ಜನಪ್ರಿಯಗೊಳಿಸಿದರಲ್ಲದೆ ನೋಡಿ, ಸಾಮಾಜಿಕ ಆವರಣ, ನಿರಚನೆ, ರಚನೀಕರಣ, ನವ ಕಾರ್ಯಾತ್ಮಕವಾದ, ರಚನಾತ್ಮಕವಾದ, ನವ ಮಾರ್ಕ್ಸ್ವಾದ, ಆಧುನಿಕೋತ್ತರವಾದ ಇಂಥ ಹೊಸ ಹೊಸ ಪರಿಕಲ್ಪನೆಗಳನ್ನ ಅವರು ಜನಪ್ರಿಯಗೊಳಿಸಿದರಲ್ಲದೆ ಆ ಪರಿಕಲ್ಪನೆಗಳ ಮೂಲಕವೇ ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯನ್ನ ಅಧ್ಯಯನ ಮಾಡುವ ಮತ್ತು ವಿಶ್ಲೇಷಣೆ ಮಾಡುವ ಪ್ರಯತ್ನವನ್ನ ಮಾಡಿದ್ದಾರೆ. ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ಅಂದಿನ ಸಮಾಜಶಾಸ್ತ್ರಜ್ಞರಾದ ಕೋಮ್, ಡರ್ಕಿಮ್, ಸ್ಪೆನ್ಸರ್ ಹಾಗೂ ವೆಬರ್ ಮೊದಲಾದವರು ಸಾಮಾಜಿಕ ಪ್ರಶ್ನೆಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಉತ್ತರಿಸಲು ಪ್ರಯತ್ನಿಸಿದ್ದಾರೆ. ನೋಡಿ, 19ನೇ ಶತಮಾನದ ಪೂರ್ವಾರ್ಧ ಭಾಗ, ಮಧ್ಯಭಾಗ ಹಾಗೂ ಉತ್ತರ ಭಾಗದಲ್ಲಿ ಆ ಕಾಲಘಟ್ಟದಲ್ಲಿ ಸಾಮಾಜಿಕ ವ್ಯವಸ್ಥೆಯನ್ನ ಅಧ್ಯಯನ ಮಾಡಿ ಸಮಾಜಶಾಸ್ತ್ರವನ್ನ ಒಂದು ಹೆಮ್ಮರವನ್ನಾಗಿ ಬೆಳೆಸುವ ಪ್ರಯತ್ನವನ್ನ ಮಾಡಿದವರಲ್ಲಿ ಆಗಸ್ಟ್ ಕೋಮ್, ಹರ್ಬರ್ಟ್ ಸ್ಪೆನ್ಸರ್, ಎಮಾಲ್ ಡರ್ಕಿಮ್, ಮ್ಯಾಕ್ಸ್ ವೆಬರ್ ಮೊದಲಾದವರು ಸಾಮಾಜಿಕ ಪ್ರಶ್ನೆಗಳಿಗೆ ತಮ್ಮದೇ ಆದ ರೀತಿಯಲ್ಲಿ ಉತ್ತರಿಸುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ಅಂತಹ ಪ್ರಮುಖ ಪ್ರಯತ್ನ ಅಂದರೆ ಮಾನವನ ವರ್ತನೆ ಎಂದರೇನು, ಮಾನವನ ಸಮಾಜಕ್ಕೆ ನಿಕಟವಾದ ಸಂಬಂಧಗಳನ್ನು ಏರ್ಪಡಿಸಲು ಕಾರಣಗಳೇನು, ಸಮಾಜದಲ್ಲಿ ಬದಲಾವಣೆ ಹೇಗೆ ಮತ್ತು ಏಕೆ ಸಂಭವಿಸುತ್ತವೆ, ಭವಿಷ್ಯದಲ್ಲಿ ಸಮಾಜವು ಯಾವ ದಿಕ್ಕಿಗೆ ಸಾಗುತ್ತದೆ, ಹೀಗೆ ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ತಂದುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಇಲ್ಲಿ ಏನು ಮಾನವ ಸಮಾಜವನ್ನ ಸಮಗ್ರವಾಗಿ ಹಾಗೂ ವೈಜ್ಞಾನಿಕವಾಗಿ ಅಧ್ಯಯನ ಮಾಡಲು ಹೊಸ ವಿಜ್ಞಾನವೊಂದರ ಅವಶ್ಯಕತೆ ಎಂದು ಮನಗಂಡಂತ ಆಗಸ್ಟ್ ಕೋಮ್ ಏನು ಸಮಾಜಶಾಸ್ತ್ರವನ್ನ ಹುಟ್ಟು ಹಾಕಿದ್ರಲ್ಲ, ತದನಂತರ ಹೆಮ್ಮರವಾಗಿ ಬೆಳೆಸಲು ಶ್ರಮಿಸಿದ್ರಲ್ಲ ಹರ್ಬರ್ಟ್ ಸ್ಪೆನ್ಸರ್, ಎಮಾಲ್ ಡರ್ಕಿಮ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್ ಮತ್ತಿತರರು, ಅವರೆಲ್ಲರೂ ಕೂಡ ಆ ಸಾಮಾಜಿಕ ಪ್ರಶ್ನೆಗಳಿಗೆ ತಮ್ಮದೇ ಇರತಕ್ಕಂಥ ಉತ್ತರವನ್ನ ನೀಡಲು ಪ್ರಯತ್ನಿಸಿದ್ದಾರೆ. ಅಂತಹ ಪ್ರಮುಖ ಪ್ರಶ್ನೆಗಳೆಂದರೆ ಮಾನವನ ವರ್ತನೆ ಎಂದರೇನು, ಯಾವುದನ್ನ ಅದನ್ನ ಯಾವ ಚಟುವಟಿಕೆಯನ್ನ ಯಾವ ನಡವಳಿಕೆಗಳನ್ನ ಮಾನವನ ವರ್ತನೆ ಎಂದು ಕರೆಯಲಾಗುತ್ತದೆ, ಮಾನವನಿಗೆ ಸಾಮಾಜಿಕ ವ್ಯವಸ್ಥೆಯೊಂದಿಗೆ ನಿಕಟವಾದ ಸಂಬಂಧವನ್ನ ಅನಿರ್ವಹಿಸತಕ್ಕಂಥ ಸಂಬಂಧವನ್ನ ಏರ್ಪಡಿಸಲು ಕಾರಣವೇನು, ಯಾತಕ್ಕಾಗಿ ಸಾಮಾಜಿಕ ಜೀವಿಯಾಗಿ ಸಮೂಹ ಜೀವಿಯಾಗಿ ಎಲ್ಲರೊಂದಿಗೆ ಒಡನಾಡಿಕೊಂಡು ಜೀವಿಸುವ ಪ್ರಯತ್ನವನ್ನ ಮಾಡುತ್ತಾನೆ ಎಂಬುದರ ಬಗ್ಗೆ, ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಹೇಗೆ ಮತ್ತು ಏಕೆ ಸಂಭವಿಸುತ್ತವೆ, ಭವಿಷ್ಯತ್ತಿನಲ್ಲಿ ಈ ಸಮಾಜ ಹೀಗೆ ಹೊರಟರೆ
ಭವಿಷ್ಯತ್ತಿನಲ್ಲಿ ಸಮಾಜ ಯಾವ ದಿಕ್ಕಿಗೆ ಸಾಗುತ್ತದೆ, ಹೀಗೆ ಹಲವಾರು ಪ್ರಶ್ನೆಗಳಿಗೆ ಎಮಾಲ್ ಡರ್ಕೀಮ್, ಅಗಸ್ಟೋಮ್, ಹರ್ಬರ್ಟ್ ಸ್ಪೆನ್ಸರ್, ಕಾರ್ಲ್ ಮಾರ್ಕ್ಸ್, ಮ್ಯಾಕ್ಸ್ ವೆಬರ್ ಆ ಕಾಲಘಟ್ಟದ ಸಾಮಾಜಿಕ ಚಿಂತಕರು ಮತ್ತು ಸಮಾಜಶಾಸ್ತ್ರಜ್ಞರು ಉತ್ತರಗಳನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದಾರೆ ಎಂದು ಸ್ಪಷ್ಟಪಡಿಸಬಹುದಾಗಿದೆ. ಪ್ರಚಲಿತ ಸಮಾಜದಲ್ಲಿಯೂ ಅನೇಕ ಚಿಂತಕರು ಮೇಲ್ಕಂಡ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಪ್ರಯತ್ನಿಸಿದ್ದಾರೆ. ಆದರೆ ಉತ್ತರವನ್ನು ಪಡೆಯಲು ಅನುಸರಿಸುವ ವಿಧಾನಗಳು ಹಾಗೂ ಉತ್ತರಗಳು ಕೂಡ ಬೇರೆ ಬೇರೆಯಾಗಿವೆ. ನೋಡಿ, ಆ ಕಾಲಘಟ್ಟದಲ್ಲಿ 19ನೇ ಶತಮಾನದ ಅವಧಿ ಒಳಗ ಸಾಮಾಜಿಕ ವ್ಯವಸ್ಥೆಯಲ್ಲಿ ಘಟಿಸುವಂತಹ ಹಲವಾರು ಘಟನಾವಳಿಗಳಿಗೆ ಅಥವಾ ವಿದ್ಯಮಾನಗಳಿಗೆ ತಮ್ಮದಾಗಿರತಕ್ಕಂಥ ಉತ್ತರವನ್ನು ಕಂಡುಕೊಳ್ಳುವಂತಹ ಪ್ರಯತ್ನವನ್ನ ಸ್ಪೆನ್ಸರ್, ಕೋಮ್, ವೆಬರ್, ಮಾರ್ಕ್ಸ್ ಮೊದಲಾದವರು ಪ್ರಯತ್ನ ಮಾಡಿದರೆ ಈಗೂ ಕೂಡ ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅಂಥದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಆ ಉತ್ತರವನ್ನು ಪಡೆಯಲು ಅನುಸರಿಸುವ ವಿಧಾನಗಳು ಅವತ್ತಿನ ಸಾಮಾಜಿಕ ಚಿಂತಕರಿಗೂ ಇವತ್ತಿನ ಸಾಮಾಜಿಕ ಚಿಂತಕರಿಗೂ ವ್ಯತ್ಯಾಸಗಳಿವೆ. ಪ್ರಶ್ನೆ ಒಂದೇ ಆಗಿರಬಹುದು, ಅದರ ಉತ್ತರವನ್ನ ಕಂಡುಕೊಳ್ಳುವಂಥ ವಿಧಾನಗಳು ಬೇರೆ ಬೇರೆ ಆಗಿವೆ, ಜೊತೆಗೆ ಉತ್ತರವೂ ಕೂಡ ಬೇರೆಯಾಗಿದೆ. ಯಾಕಂದ್ರೆ ಕಾಲ ಬದಲಾಗಿದೆ ಎಂಬುದನ್ನು ನಾವು ಮರೆಯುವ ಹಾಗಿಲ್ಲ ವಿದ್ಯಾರ್ಥಿಗಳೇ. ಇದು ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯಲ್ಲಿ ಸಮಾಜಶಾಸ್ತ್ರದಲ್ಲಿ ಪಡಿತಿರತಕ್ಕಂಥ ಆಧುನಿಕ ತಿರುವುಗಳು ಎಂಬುದನ್ನು ನಾವಿಲ್ಲಿ ಸ್ಪಷ್ಟಪಡಿಸಬಹುದಾಗಿದೆ ವಿದ್ಯಾರ್ಥಿಗಳೇ. ನಂತರ ಅವಧಿಯಲ್ಲಿ ಆಧುನಿಕೋತ್ತರ ಸಾಮಾಜಿಕ ಚಿಂತಕರು ಪ್ರಚಲಿತ ಸಾಮಾಜಿಕ ವ್ಯವಸ್ಥೆಯ ಬಗ್ಗೆ ಹಾಗೂ ಸಮಾಜಶಾಸ್ತ್ರದ ಅಧ್ಯಯನದ ಬಗ್ಗೆ ಏನನ್ನ ವಿಚಾರಗಳನ್ನು ವ್ಯಕ್ತಪಡಿಸುತ್ತಾರೆ ಎಂಬುದರ ಬಗ್ಗೆ ನಂತರದ ಅವಧಿಯಲ್ಲಿ ನಾವು ತಿಳಿದುಕೊಳ್ಳೋಣ ವಿದ್ಯಾರ್ಥಿಗಳೇ. ಇಲ್ಲಿಗೆ ಈ ಅವಧಿಯನ್ನ ಇಲ್ಲವೇ ಈ ತರಗತಿಯನ್ನ ಮುಕ್ತಾಯಗೊಳಿಸೋಣ. ಮುಂದಿನ ಅವಧಿಯಲ್ಲಿ ನಾವು ನೀವು ಕೂಡ ಭೇಟಿಯಾಗೋಣ ವಿದ್ಯಾರ್ಥಿಗಳೇ.